ನಮಸ್ತೆ ಫ್ರೆಂಡ್ಸ್, ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೆಲ್ ಕಂಪನಿಯ KM117 ಮಾಡೆಲ್ನ ವೈರ್ಲೆಸ್ ಮೌಸ್ ಆ್ಯಂಡ್ ಕೀಬೋರ್ಡ್ ಅನ್ಬಾಕ್ಸ್ ಮಾಡಿ ಇದರ ಬಗ್ಗೆ ಡೀಟೇಲ್ ಹೇಳ್ಕೊಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಬನ್ನಿ, ವೈರ್ಲೆಸ್ ಕೀಬೋರ್ಡ್ ಮೌಸ್ ಯಾವ ರೀತಿ ಇದೆ, ಇದರ ಬಳಕೆ ಯಾವ ರೀತಿ ಬರುತ್ತೆ, ಅದರ ಬಗ್ಗೆ ಅನ್ಬಾಕ್ಸ್ ಮಾಡಿ ಡೀಟೇಲ್ ರಿವ್ಯೂನ ನಿಮ್ಮೊಂದಿಗೆ ಹಂಚ್ಕೊತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನಾನು ಇದನ್ನು ಲೋಕಲ್ ಮಾರ್ಕೆಟ್ನಲ್ಲಿ ಬೈ ಮಾಡಿದ್ದು. ಇದರ ಪ್ರೈಸ್ ನಿಮಗೆ ಅಂಡರ್ 1400 ಆಗುತ್ತೆ. 1400 ನಿಮಗೆ ವೈರ್ಲೆಸ್ ಕೀಬೋರ್ಡ್ ಆ್ಯಂಡ್ ಮೌಸು ವಿತ್ ಡೆಲ್ ಬ್ರ್ಯಾಂಡ್ ಸಿಗುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ಲಾಜಿಟೆಕ್ ಅಂತ ಕೂಡ ಬರುತ್ತೆ. ಸುಮಾರು ಆಪ್ಷನ್ಸ್ ಇದೆ ಮಾರ್ಕೆಟ್ನಲ್ಲಿ ನಿಮಗೆ ಬೈ ಮಾಡಲಿಕ್ಕೆ ವೈರ್ಲೆಸ್ ಮೌಸ್ ಆ್ಯಂಡ್ ಕೀಬೋರ್ಡ್. ಲಾಜಿಟೆಕ್ ಅಂತ ಹೇಳ್ಬೋದು, ಮಾಡೆಲ್ಗಳಿವೆ ಅಂತ ಹೇಳ್ತೀನಿ. ಅದರಲ್ಲಿ ಡೆಲ್ಲಲ್ಲೂ ಕೂಡ ಸುಮಾರು ಮಾಡಲಿವೆ. ಆದರೆ ಈ ಮಾಡಲು KM117 ಸೂಪರ್ ಲೈಫ್ ಬರುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ನಿಮಗೆ ಎಲ್ಲೂ ಕಿರಿಕಿರಿ ಮಾಡಲ್ಲ ಮೌಸು ಅಥವಾ ಕೀಬೋರ್ಡ್ನ ನೀವು ಯೂಸ್ ಮಾಡ್ತಿರ್ಬೇಕಾದ್ರೆ. ಹಾಗೆಯೇ ಇದರ ಜೊತೆಗೆ ಬರುವಂಥ ಕಂಪನಿಯಿಂದ ಬರುವಂಥ ಫ್ರೀ ಶೆಲ್ಗಳೇನು ಬರ್ತವೆ, 4A ಸೆಲ್ಗಳು, ಅವು ಸುಮಾರು 1 ವರ್ಷದ ತನಕ ಬರ್ತವೆ ಅಂತ ಹೇಳ್ತೀನಿ. ಆಲ್ರೆಡಿ ನಾನು ಈ ಒಂದು ಮಾಡೆಲ್ನ ಯೂಸ್ ಮಾಡಿದ್ದೆ, ಅದಕ್ಕೋಸ್ಕರನೇ ಇದೇ ಮಾಡೆಲ್ನ ಇನ್ನೊಮ್ಮೆ ಪರ್ಚೇಸ್ ಮಾಡಿದೆ ನಾನು. ನೀವು ಕೇರ್ಫುಲ್ಲಾಗಿ ಯೂಸ್ ಮಾಡಿದರೆ ಸುಮಾರು 7-8 ವರ್ಷ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ನಾನು. ಹಾಗಾದರೆ ತಡ ಮಾಡಿದೆ, ಬನ್ನಿ ನೋಡೋಣ ಏನೇನು ಬಾಕ್ಸ್ನಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಐಟಮ್ ಅಂತ. ಬಾಕ್ಸ್ನ ಓಪನ್ ಮಾಡಿದರೆ ನಿಮಗೆ ಟ್ರಾನ್ಸ್ಪರೆಂಟ್ ಕವರಲ್ಲಿ ಮೇನಾಗಿ ಕೀಬೋರ್ಡ್ ನೋಡಲಿಕ್ಕೆ ಸಿಗುತ್ತೆ. ಈ ಕೀಬೋರ್ಡ್ನ ಪ್ಲಾಸ್ಟಿಕ್ ಮೆಟೀರಿಯಲಿಂದ ಮಾಡಿದರೂ ಕೂಡ ಕ್ಲಾಸಿಯಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಬಲಭಾಗದಲ್ಲಿ ಒಂದು ಸಣ್ಣ ಮೌಸ್ನ ಕೂಡ ನೋಡ್ಬೋದು ನೀವು. ಮೌಸ್ ಕೂಡ ಇದೆ ಬಾಕ್ಸ್ನಲ್ಲಿ ಬರುವಂಥದ್ದು ಅಂತ ಹೇಳ್ಬೋದು. ವೈರ್ಲೆಸ್ ಕೀಬೋರ್ಡ್ ಆ್ಯಂಡ್ ಮೌಸ್ನ ಉಪಯೋಗ ನಿಮಗೆ ಗೊತ್ತು, ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ಗೇಮ್ ಆಡೋರು, ಮೂವಿ ನೋಡೋರು ಆಗಿದ್ದರೆ ಈ ವೈರ್ಲೆಸ್ ಕೀಬೋರ್ಡ್ ಮೌಸ್ನ ಎಷ್ಟು ದೂರದವರೆಗಾದರೂ ನೀವು ತಗೊಂಡೋಗಿ ಯೂಸ್ ಮಾಡ್ಬೋದು, ನಿಮ್ಮ ಸಿಸ್ಟಮ್ನ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತೀನಿ. ಹಾಗೆಯೇ ಮೌಸ್ ನಮಗಿಲ್ಲಿ ಕ್ರೋಮ್ ಫಿನಿಶಿಂಗ್ನ ನೀಡಲಾಗಿದೆ. ಕ್ರೋಮ್ ಫಿನಿಶಿಂಗ್ನೊಂದಿಗೆ ಮೌಸ್ ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಅದೇ ಡೆಲ್ ಕಂಪನಿಯ ರಿಸೀವರ್ ಕೂಡ ಇದರಲ್ಲಿ ಕೊಡಲಾಗಿದೆ. ಇದನ್ನು ನೀವು ಸ್ವಲ್ಪ ಹುಷಾರಾಗಿ ಇಟ್ಕೋಬೇಕು. ಇದಿಲ್ಲದೇ ಇವೆರಡೂ ಕೂಡ ವರ್ಕ್ ಮಾಡೋ ಹಾಗೆಲ್ಲ ಡೆಡಿಕೇಟೆಡಾಗಿ ಒಂದೇ ರಿಸೀವರ್ನ ನಾವು ನೋಡ್ತೀವಿ. ಇಲ್ಲಿ ಸಪ್ರೇಟಾಗಿಲ್ಲ, ಕೀಬೋರ್ಡ್ಗೂ ಹಾಗೂ ಮೌಸ್ಗೂ ಒಂದೇ ರಿಸೀವರ್ನ ನೀಡಲಾಗಿದೆ ಅಂತ ಹೇಳ್ಬೋದು. ಇದು ಒಂದು ಗುಡ್ ಫೀಚರ್ ಅಂತ ಹೇಳ್ಬೋದು. ಹಾಗೆಯೇ ಬಾಕ್ಸ್ನಲ್ಲಿ ನಮಗೆ ಶೆಲ್ ನೋಡಲಿಕ್ಕೆ ಸಿಗುತ್ತೆ. ಶೆಲ್ ಯಾವುದು ಅಂತ ಹೇಳಿದರೆ ಡ್ಯೂರಾಸೆಲ್ ಕಂಪನಿಯಿಂದ AA ಮತ್ತು ಸಿಂಗಲ್ AAA ಬ್ಯಾಟ್ರಿನ ನೋಡ್ತೀವಿ. AA ಶೆಲ್ಗಳು ಕೀಬೋರ್ಡ್ಗೆ ಯೂಸ್ ಆಗ್ತವೆ ಅಂತ ಹೇಳ್ಬೋದು. AA ಶೆಲ್ಗಳು ಕೀಬೋರ್ಡ್ ಯೂಸ್ ಮಾಡಲಿಕ್ಕೆ, AAA ಬ್ಯಾಟ್ರಿ ಮಾತ್ರ ಮೌಸ್ ಯೂಸ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಕೀಬೋರ್ಡ್ ನಮಗೆ ಇಲ್ಲಿ ಇದಿಷ್ಟು ಕೂಡ ಬಾಕ್ಸ್ನಲ್ಲಿ ಬರುವಂಥದ್ದು. ಹಾಗೆಯೇ ಕೀಬೋರ್ಡ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಡೆಡಿಕೇಟೆಡ್ ಆಗಿ ನಿಮಗೆ ನ್ಯೂಮರಿಕ್ ಕೀಬೋರ್ಡ್ನ ನಾವಿಲ್ಲಿ ನೋಡುವಂಥದ್ದು. ನೀವೇನಾದರೂ ಬಿಸ್ನೆಸ್ಮನ್ ಅಥವಾ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಎಲ್ಲ ನಂಬರ್ಗಳು ಒಂದೇ ಹತ್ರ ಇರೋದರಿಂದ ಕ್ಯಾಲ್ಕುಲೇಷನ್ನ ಆರಾಮಾಗಿ ಮಾಡ್ಬೋದು. ನ್ಯೂಮರಿಕ್ ಕೀಬೋರ್ಡ್ನ ನೋಡ್ತೀವಿ ಅಂತ ಹೇಳ್ಬೋದು. ಹಾಗೆಯೇ ಕೀಬೋರ್ಡ್ ನಮಗೆ ಬಟನ್ಗಳು ನಿಮಗೆ ತುಂಬ ಸ್ಮೂತ್ ಫೀಲ್ ಕೊಡ್ತವೆ ಅಂತ ಹೇಳ್ಬೋದು. ಹಾಗೆಯೇ ನಿಮಗೆ ಶೆಲ್ ಲೋ ಆದರೆ ಲೋ ಇಂಡಿಕೇಷನ್ ಮಾರ್ಕ್ನ ಕೊಡಲಾಗಿದೆ. ಇದರಿಂದ ನೀವು ಶೆಲ್ನ ಚೇಂಜ್ ಮಾಡ್ಬೋದು. ಹಾಗೆಯೇ ಡೆಲ್ನ ಲೋಗೋ ನೋಡ್ತೀರಿ ನೀವು ಇಲ್ಲಿ, ಅದೊಂದು ವಿಶೇಷತೆ ಅಂತ ಹೇಳ್ಬೋದು. ಹಾಗೆಯೇ ಕೀಬೋರ್ಡ್ ಬಗ್ಗೆ ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ ಅಂತ ಹೇಳ್ತೀನಿ. ನೋಡೋದಕ್ಕೂ ಕೂಡ ನಿಮಗೆ ತುಂಬಾ ಲುಕ್ ಆಗಿರುತ್ತೆ ಅಂತ ಹೇಳ್ಬೋದು. ಬಟನ್ಸ್ ಅಂದರೆ ಬ್ಲ್ಯಾಕ್ ಕಲರ್ ಬಟನ್ಸ್ಗೆ ಸಿಲ್ವರ್ ಕಲರ್ ಎಕ್ಸೆಂಟ್ರಿ ಕೊಟ್ಟಿರೋದ್ರಿಂದ ತುಂಬ ಸ್ಟೈಲಾಗಿ ಬಟನ್ಸ್ಗಳು ಕಾಣ್ತವೆ ನೋಡಲಿಕ್ಕೆ ಅಂತ ಹೇಳ್ಬೋದು.
ಅಷ್ಟೊಂದು ಚೆನ್ನಾಗಿದೆ ಕೀಬೋರ್ಡ್ ಅಂತ ಹೇಳ್ಬೋದು. ಈಗ ಇವೆಲ್ಲವನ್ನು ಕೂಡ ಸೈಡ್ಗೆ ಇಟ್ಬಿಟ್ಟು ನಾವು ಮೇನ್ ಕೀಬೋರ್ಡ್, ಮೌಸ್, ಸೆಲ್ ಇನ್ಸ್ಟಾಲ್ ಮಾಡಿ ಅವನ್ನೆಲ್ಲ ನೋಡೋಣ. ಈಗ ಪ್ರತಿಯೊಂದು ಬಾಕ್ಸ್ನ ಸೈಡ್ಗೆ ಇಟ್ಬಿಟ್ಟು ಈಗ ಮೇನ್ ಕೀಬೋರ್ಡ್, ಮೌಸ್ನ ನೋಡೋಣ. ಈಗ ನಾನು ಕೀಬೋರ್ಡ್ನ ಆಪ್ರೇಟ್ ಮಾಡಿ ತೋರಿಸ್ತೇನೆ. ನೀವೇನಾದರೂ ಟೈಪಿಸ್ಟ್ ಆಗಿದ್ದರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ತುಂಬ ಬೆರಳು ಮುಟ್ತಿದ್ದಂಗೆ ಟೈಪ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಅಷ್ಟೊಂದು ಸ್ಮೂತಾಗಿ ಹ್ಯಾಂಡಲ್ ಮಾಡಿದ್ದಾರೆ, ರೆಡಿ ಮಾಡಲಾಗಿದೆ ಅಂತ ಹೇಳ್ಬೋದು. ನೀವು ಇಲ್ಲಿ ಟೈಪ್ ಬಟನ್ನ ಸೌಂಡು ಕೇಳ್ತಿರ್ಬೋದು, ತುಂಬಾ ಟೈಪ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ನಿಮಗೆ ಇಲ್ಲಿ ಇನ್ನೊಂದು ಗುಡ್ ಫೀಚರ್ ಏನಂತ ಹೇಳಿದರೆ, ಬಾಟಮ್ನಲ್ಲಿ 2 ಸ್ಟ್ಯಾಂಡನ್ನ ಕೊಡಲಾಗಿದೆ ಕೀಬೋರ್ಡ್ಗೆ. ಈ ಸ್ಟ್ಯಾಂಡನ್ನ ರೈಸ್ ಮಾಡಿ ನೀವು ಟೈಪ್ ಮಾಡ್ಬೋದು. ಸ್ಟ್ಯಾಂಡನ್ನ ರೈಸ್ ಮಾಡಿದರೆ ಇಲ್ಲಿ ನಿಮಗೆ ಟೈಪ್ ಮಾಡಲಿಕ್ಕೆ ಆಗಲಿ ಅಥವಾ ಕೀಬೋರ್ಡ್ನ ಎಂಟೈರ್ ನಂಬರ್ಗಳು ಹಾಗೂ ಅದರ ಬಟನ್ಗಳು ಪೂರ್ತಿಯಾಗಿ ಕಾಣ್ತವೆ ಅಂತ ಹೇಳ್ಬೋದು. ಹಾಗೆಯೇ ನಿಮಗೆ ಟೈಪ್ ಮಾಡಲಿಕ್ಕೆ ಕೂಡ ಈಸಿ ಆಗುತ್ತೆ ಅಂತ ಹೇಳ್ಬೋದು ಈ ಸ್ಟ್ಯಾಂಡ್ ಇರೋದ್ರಿಂದ. ಹಾಗೆಯೇ ಈ ಕೀಬೋರ್ಡ್ನಲ್ಲಿ ಕ್ಯಾಪ್ಸ್ ಲಾಕ್ ಆನ್, ಡೆಡಿಕೇಟೆಡ್ ಇಂಡಿಕೇಷನ್ ಇಲ್ಲ. ಇದರಿಂದ ಬ್ಯಾಟ್ರಿ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ನಂಬರ್ ಆನ್ ಆಗಲಿ ಅಥವಾ ಕ್ಯಾಪ್ಸ್ ಲಾಕ್ ಆನ್ ಆಗಲಿಕ್ಕೆ ಒಂದು ಡೆಡಿಕೇಟೆಡ್ ಇಂಡಿಕೇಷನ್ ಬರುತ್ತೆ, ಅದಿಲ್ಲ ಅಂತ ಹೇಳ್ಬೋದು. ಇನ್ನು ಶೆಲ್ ಯಾವ ರೀತಿ ಹಾಕೋದು ಅಂತ ಹೇಳಿದರೆ, ಶೆಲ್ ಹಾಕಲಿಕ್ಕೆ ಇಲ್ಲಿ ಲೇಸ್ನ ಕೊಡಲಾಗಿದೆ. ಇದಿಲ್ಲದೇ ನಾವು ಶೆಲ್ ಹಾಕೋ ಹಾಗಿಲ್ಲ. ಏನಂತ ಹೇಳಿದರೆ, ಅದಿಲ್ಲದೇ ಶೆಲ್ ಹಾಕಿದರೆ ಶೆಲ್ ತೆಗೆಯೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ಈ ಪ್ಲಾಸ್ಟಿಕ್ ಲೇಸನ್ನು ಕೊಡಲಾಗಿದೆ ಅಂತ ಹೇಳ್ಬೋದು. ಈ ಲೇಸನ್ನು ಕೆಳಗೆ ಹಾಕಿ ನಂತರ ಶೆಲ್ ಹಾಕಿದರೆ ತುಂಬ ಸುಲಭವಾಗಿ ಶೆಲ್ನ ತೆಗಿಬೋದು ಅಂತ ಹೇಳ್ಬೋದು. ನೀವು ನೋಡ್ತಿರ್ಬೋದು, ನಾನು ಎರಡನ್ನೂ ಟ್ರೈ ಮಾಡಿ ತೋರಿಸಿದ್ದೀನಿ ನಿಮಗೆ. ತೆಗಿಯೋದಕ್ಕೆ ಆಗಲ್ಲ, ಸುಮ್ಮನೆ ಕೊಡಬೇಕಾಗುತ್ತೆ ಶೆಲ್ಲನ್ನು ತೆಗಿಲಿಕ್ಕೆ, ಲೇಸ್ ಇಲ್ದೇ ಹಾಕಿದರೆ ಅಂತ ಹೇಳ್ಬೋದು. ಆದರೆ ಲೇಸನ್ನು ಹಾಕಿ ನೀವು ಶೆಲ್ನ ಇನ್ಸ್ಟಾಲ್ ಮಾಡಿದರೆ ತುಂಬ ಸುಲಭವಾಗಿ ಶೆಲ್ನ ಆಚೆ ತೆಗಿಬೋದು ಅಂತ ಹೇಳ್ತೇನೆ. ಅದಕ್ಕೋಸ್ಕರನೇ ಈ ಲೇಸನ್ನು ಕೊಡಲಾಗಿದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಶೆಲ್ನ ತುಂಬ ಸುಲಭವಾಗಿ ಇನ್ಸ್ಟಾಲ್ ಮಾಡ್ಬೋದು ಅಂತ ಹೇಳ್ಬೋದು. ಇಷ್ಟು ಮಾಡಿದ್ರೆ ಶೆಲ್ನ ಇನ್ಸ್ಟಾಲ್ ಮಾಡಿದ ಹಾಗೆ. ಹಾಗೆಯೇ ಇಲ್ಲಿ ಡೆಡಿಕೇಟೆಡ್ ಆನ್ ಆಫ್ ಬಟನ್ನ ಕೊಡಲಾಗಿದೆ. ನೀವು ಯೂಸ್ ಮಾಡಬೇಕಾದ್ರೆ ಆನ್ ಮಾಡಿ, ಯೂಸ್ ಇಲ್ಲದೆ ಹೋದಾಗ ಆಫ್ ಮಾಡಿ. ಇಲ್ಲೊಂದು ಇಂಡಿಕೇಟರ್ ಆನ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಯೂಸ್ ಇಲ್ಲ ಅಂತ ಹೇಳಿದರೆ ಈ ಬಟನ್ನ ಆಫ್ ಮಾಡಿಬಿಡಿ ಅಂತ ಹೇಳ್ತೀನಿ. ಇಲ್ಲದೆ ಹೋದರೆ ಶೆಲ್ನ ಪವರ್ ಖಾಲಿ ಆಗುತ್ತೆ ಅಂತ ಹೇಳ್ಬೋದು. ಆನ್ ಆಫ್ ಬಟನ್ನ ಕೊಡಲಾಗಿದೆ, ಅದಕ್ಕೋಸ್ಕರನೇ ಆನ್ ಮಾಡಿದರೆ ಈ ರೀತಿ ಲೈಟ್ ಉರಿಯುತ್ತೆ, ಆಫ್ ಮಾಡಿದಾಗ ಲೈಟ್ ಆಫ್ ಆಗುತ್ತೆ ಅಂತ ಹೇಳ್ಬೋದು. ಇದೊಂದು ಕೇರ್ಫುಲ್ಲಾಗಿ ನಿಮ್ಮ ವರ್ಕ್ ಮುಗಿದ ನಂತರ ಆಫ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಇನ್ನು ಕೀಬೋರ್ಡ್ನ ಯೂಸ್ ಮಾಡಲಿಕ್ಕೆ ನೀವು ಎರಡು ಡಬಲ್ ಎ ಬ್ಯಾಟ್ರಿನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈ 2 ಡಬಲ್ ಎ ಬ್ಯಾಟ್ರಿಯಿಂದ ಕೀಪ್ಯಾಡ್ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಇದನ್ನು ಕೂಡ ಇನ್ಸ್ಟಾಲ್ ಮಾಡೋದು ತುಂಬ ಸುಲಭ ಅಂತ ಹೇಳ್ಬೋದು. ಫಿಟ್ ಆಯಿತು, ನೀವು ಯೂಸ್ ಮಾಡಲಿಕ್ಕೆ ರೆಡಿ ಆಗಿದೆ ಅಂತ ಹೇಳ್ಬೋದು. ಕೀಪ್ಯಾಡ್ನ ಕೆಳಭಾಗದಲ್ಲಿ ಡೆಲ್ ಬ್ರ್ಯಾಂಡ್ನ ಪ್ರತಿಯೊಂದು ಡೀಟೇಲ್ಸ್ನ ನೀಡಲಾಗಿದೆ. ನೀವು ಪೌಸ್ ಮಾಡಿ ನೋಡ್ಬೋದು. ಇನ್ನು ಈ ರಿಸೀವರ್ನಲ್ಲೂ ಕೂಡ ನೀವು ಡೆಲ್ ಬ್ರ್ಯಾಂಡ್ನ ನೋಡ್ತೀರಿ, ಅಬ್ಸರ್ವ್ ಮಾಡ್ತಿರ್ಬೋದು ನೀವು. ಇದರಲ್ಲೂ ಕೂಡ ಡೆಲ್ ಬ್ರ್ಯಾಂಡನ್ನ ನೇಮ್ನ ಪ್ರೊವೈಡ್ ಮಾಡಲಾಗಿದೆ. ಈ ರಿಸೀವರ್ನ ತುಂಬ ಕೇರ್ಫುಲ್ಲಾಗಿ ಇಟ್ಕೋಬೇಕು ಅಂತ ಹೇಳ್ತೀನಿ. ಏನಂತ ಹೇಳಿದರೆ, ರಿಸೀವರ್ನಿಂದಲೇ ಈ 2 ಮೌಸ್ ಆ್ಯಂಡ್ ಕೀಬೋರ್ಡ್ ವರ್ಕ್ ಮಾಡೋದು ಅಂತ ಹೇಳ್ಬೋದು.
ಇದಿಷ್ಟು ಕೂಡ ಬಾಕ್ಸ್ನಲ್ಲಿ ಬರುವಂಥ KM117 ಡೆಲ್ ಕಂಪನಿಯ ಐಟಮ್ ಅಂತ ಹೇಳ್ಬೋದು. ಪ್ರತಿಯೊಂದು ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಎಲ್ಲವೂ ಕೂಡ ಸೂಪರ್ ಆಗಿರುತ್ತೆ. ಐಟಮ್ ಯಾವುದು ವರ್ತಾಗಿರುತ್ತೆ ಎಲ್ಲವೂ ಅಂತ ಹೇಳ್ತೀನಿ. ಕಂಪನಿಯ KM117 ಮಾಡೆಲ್ನ ವೈರ್ಲೆಸ್ ಕೀಬೋರ್ಡ್ ಆ್ಯಂಡ್ ಮೌಸ್ ನಿಮಗೆ ಯಾವ ರೀತಿ ಅನ್ನಿಸ್ತು? ನೀವೇನಾದರೂ ಬೈ ಮಾಡೋರಾಗಿದ್ದರೆ ನಾನು ಸ್ಟ್ರಾಂಗ್ಲಿ ರೆಕಮೆಂಡ್ ಮಾಡ್ತೇನೆ ನಾನು ಇದನ್ನು ಅಂತ ಹೇಳ್ತೀನಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ನುಡಿ ಕನ್ನಡ ಸವಿ ಕನ್ನಡ ಅಂಥೇಳಿ ಒಂದು ಕನ್ನಡ ಚಾನಲ್ನ ಮಾಡಿದ್ದೀನಿ. ನೀವೇನಾದರೂ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಅದರಲ್ಲೂ ಕೂಡ ಸಿನಿಮಾ ವಿಮರ್ಶೆ ಆಗಲಿ ಅಥವಾ ಜಾತ್ರೆ ಹಬ್ಬ ಅಥವಾ ನಿಮಗೇನಾದರೂ ಹೋರಿ ಹಬ್ಬ ಅಥವಾ ಈ ಥರ ಇಂಟ್ರೆಸ್ಟ್ ಇದ್ದರೆ ಆ ಥರದ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿರ್ತೀನಿ. ಅದರಲ್ಲಿ ಹೋಗಿ ಆರಾಮಾಗಿ ನೀವು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.